ಚಿಂತಾಮಣಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ 31ನೇ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ನಡೆದ 31ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ಪ್ರಗತಿ ಪ್ರೌಢಶಾಲೆಯಲ್ಲಿ 31ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿ ಉಮಾದೇವಿರವರು ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಕೋರಿ ಮತ್ತು ಸನ್ಮಾನವನ್ನು ಮಾಡಿದರು. ಇನ್ನು ಶಾಲಾ ವಾರ್ಷಿಕೋತ್ಸವದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ ಮತ್ತು ನೃತ್ಯ ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 18 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ವಾಹನವನ್ನು ನೀಡಬಾರದೆಂದು ಸಬ್ ಇನ್ಸ್ಪೆಕ್ಟರ್ ವಿ ರಮೇಶ್ ರವರು ಮಕ್ಕಳ ಪೋಷಕರಿಗೆ ಕಿವಿ ಮಾತು ಹೇಳಿದರು. ಅಷ್ಟೇ ಅಲ್ಲದೆ ಎಲ್ಲ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ವೇದಿಕೆಯ ಮುಖಾಂತರ ಎಲ್ಲ ವಾಹನ ಸವಾರರಿಗೆ ಕಾನೂನಿನ ಅರಿವನ್ನು ಮೂಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿ ಉಮಾದೇವಿ, ನಗರ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿ ರಮೇಶ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ಮನೋಹರ್, ಶಾಲೆಯ ಆಡಳಿತ ಮಂಡಳಿ ಸದಸ್ಯರುಗಳಾದ ಹರೀಶ್, ಅಭಿಲಾಷ್ ಮತ್ತು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸಿನಾಟಿ ಚಿಂತಾಮಣಿ. It develops skills through activities, encourages critical thinking, creativity, curiosity, it builds confidence and prepares the learning and success. We have periodic tests and ಚಿಂತಾಮಣಿ ನಗರದಲ್ಲಿರುವಂತಹ ಪ್ರಗತಿ ವಿದ್ಯಾಮಂದಿರ ಶಾಲೆಯ ಸಮಾರಂಭವನ್ನ ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಅಭಿಲಾಷ್ ರವರೇ, ಶ್ರೀ ಹರೀಶ್ ರವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀ ರಮೇಶ್ ರವರೇ, 6ನೇ ಸಾಲಿನಲ್ಲಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನ ಉತ್ತಮ ರೀತಿಯಲ್ಲಿ ಇಲಾಖೆಯ ಸೂಚನೆಯಂತೆ ಅನುಷ್ಠಾನ ಮಾಡುತ್ತಾ ಮಕ್ಕಳಿಗೆ ಕಳೆದ 30 ವರ್ಷಗಳಿಂದ ಗುಣಾತ್ಮಕ ಶಿಕ್ಷಣವನ್ನ ಕೊಡುತ್ತಾ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡುವುದರ ಮೂಲಕ ಉತ್ತಮ ಫಲಿತಾಂಶವನ್ನು ಕೊಡುತ್ತಾ ಬಹಳಷ್ಟು ವಿದ್ಯಾರ್ಥಿಗಳು ಈ ಶಾಲೆಯ ಒಂದು ಔಟ್ಪುಟ್ ಅಂಗಗಳ ಬದುಕನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಸೊ ಇಂತಹ ಒಂದು ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಈಗ ಕಲಿತಾ ಇದ್ದಾರೆ. ಇದೀಗ ತಾನೇ ಸ್ಕೂಲ್ ನಮಸ್ಕಾರಗಳು. ಆಪೋಸಿಟ್ ಹೈಸ್ಕೂಲ್ ಶಾಲೆ ಬಗ್ಗೆ ಎಲ್ಲ ಮೇಡಮ್ ಅವರು ಹೇಳ್ಬಿಟ್ಟಿದ್ದಾರೆ. ನಾವೇನು ಶಾಲೆ ಬಗ್ಗೆ ಹೇಳೋದೇನು ಹೆಚ್ಚಾಗಿರೋದಿಲ್ಲ. ಅದಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಕೆಲ ಕಿವು ಮಾತುಗಳನ್ನು ಹೇಳಬೇಕು ಅಂತ ನಮ್ಮ ಒಂದು ಅಭಿಲಾಷೆ. ಇಲಾಖೆ ಸಂಬಂಧಪಟ್ಟಂಗೆ ಏನೇನು ಮಕ್ಕಳು ಹೇಗೆ ಬೆಳಿಬೇಕು, ಏನು ಮಾಡಬೇಕು ಅನ್ನೋ ರೀತಿಯನ್ನು ನಾವು ಹೆಚ್ಚಾಗಿ ಗಮನ ಕೊಡಬೇಕು. ಯುವ ಜನತೆ, ವಿದ್ಯಾರ್ಥಿಗಳು ಮಾದಕ ವಸ್ತುಗಳು ಸೇವನೆ, ತಂಬಾಕು ಸೇವನೆ, ಸಿಗರೇಟು, ಪಾನು, ಕುಡಿತದ ಚಟಗಳಿಗೆ, ಕೆಟ್ಟ ಚಟಗಳಿಂದ ದೂರ ಇರಬೇಕು. ಈಗಿನ ವಿದ್ಯಾರ್ಥಿಗಳು ಸಾಹಿತಿಗೆ PUCಗೆನೆ ಸುಮಾರೆಲ್ಲ ಕೆಟ್ಟ ಚಟಗಳನ್ನು ಕಲ್ತ್ಕೊಂಡಿದ್ದಾರೆ. ಮನೆಗಳಲ್ಲಿ ತಂದೆ ತಾಯಿಗಳನ್ನು ಯಾರು ವಿಚಾರಿಸ್ತಾ ಇಲ್ಲ, ಅವ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ತಂದೆ ತಾಯಿಗಳು. ಆ ಗಮನ ಯಾವಾಗ ಕೊಡೋದಿಲ್ವ ಅವರು ಎಲ್ಲ 8th, 9th, 10thಗೆ ಎಲ್ಲ ಒಂದು ಕೆಟ್ಟ ಚಟಗಳನ್ನ ಕಲ್ತಿರ್ತಾರೆ. ಆ ಕೆಟ್ಟ ಚಟಗಳನ್ನ ಕಲಿದಂಗೆ ನೀವು ಅವ್ರಿಗೆ ಮನೆಗಳಲ್ಲಿ ತಂದೆ ತಾಯಿ ಬುದ್ಧಿ ಹೇಳಬೇಕು. ಅವ್ರ ಕೊಡಬೇಡಿ. ಅವ್ರು ಯಾವುದೇ ರೀತಿ ಸಂಚಾರ ನಿಯಮಗಳನ್ನ ಪಾಲಿಸೋದಿಲ್ಲ. ಅಪಘಾತ ಆಯ್ತು, ಆಗ ತೊಂದರೆ ಆಗುತ್ತೆ, ಇಲ್ಲ ಎಲ್ಲಾದ್ರೂ ಬಿದ್ದರೂ ತೊಂದರೆ ಆಗುತ್ತೆ. ಅದಕ್ಕೆ ಅವ್ರಿಗೆ ಆದಷ್ಟು ದ್ವಿಚಕ್ರ ವಾಹನಗಳನ್ನ ನೀವು 18 ವರ್ಷ ಮುಗಿಯೋ ತನಕ ಅವರಿಗೆ ದ್ವಿಚಕ್ರ ವಾಹನಗಳನ್ನ ನೀವು ಕೊಡಬಾರದು. ಮುಖ್ಯವಾಗಿ ನಮ್ಮೊಂದು ಅಭಿಲಾಷೆ ಅದು. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರಿಗೆ 18 ವರ್ಷ ಆಗಿರೋದಿಲ್ಲ, ಅವ್ರ ಹತ್ರ ಲೈಸೆನ್ಸ್ ಇರೋದಿಲ್ಲ. ಮುಖ್ಯವಾಗಿ ಅವರು ಹೆಲ್ಮೆಟ್ ಧರಿಸಿರೋದಿಲ್ಲ. ಹೆಲ್ಮೆಟ್ ಧರಿಸದೆ ರಸ್ತೆಯಲ್ಲಿ ಬರ್ತಾ ಇರ್ತಾರೆ. ಬೆಳಿಗ್ಗೆ ಅವ್ರ ಸ್ಕೂಲ್ ಟೈಮ್ ಆಗಿರುತ್ತೆ. ನಾವೇನಾದ್ರೂ ಕೇಳಿದ್ರೆ ಸಾರ್ ಸ್ಕೂಲ್ ಟೈಮ್ ಆಗ್ಬಿಟ್ಟಿದೆ, ಮನೆಯಲ್ಲಿ ಯಾರು ಬಿಡೋರಿಲ್ಲ ಅಂತಾರೆ. ಅಟ್ಲೀಸ್ಟ್ ನೀವು ಮನೆಯಿಂದ ಅವ್ರನ್ನ ಹೊರಗಡೆ ಕಳಿಸ್ಬೇಕಾದ್ರೆ ಒಂದು ಹೆಲ್ಮೆಟ್ ಆದ್ರೂ ರಕ್ಷಣೆ ಕೊಟ್ಟು ಕಳಿಸ್ಬೇಕು. ಅವ್ರಿಗೆ ಹೆಲ್ಮೆಟ್ ಹಾಕ್ಸೋದಿಲ್ಲ, ನೀವು ಹೆಲ್ಮೆಟ್ ಅನ್ನು ಕೊಡೋದಿಲ್ಲ. ಆ ರೀತಿ ಅವ್ರಿಗೆ ಏನಾದ್ರೂ ಗಾಡಿಯಲ್ಲಿ ತೊಂದರೆ ಆದಾಗ ಅವ್ರಿಗೆ ಕಷ್ಟ ಆಗ್ತದೆ. ಮುಖ್ಯವಾಗಿ 18 ವರ್ಷದ ಒಳಗೆ I welcome Purnima and party for the invocation song. Shri Sar
फेमस ना होंगे हम। दुनिया का नारा चले रहो, बंदे का इशारा चले रहो। ये सुनती भी है टेंशन आगे रहने की है, टेंशन मेहनत इनको प्यारी है, एकदम आज्ञाकारी है। दुनिया का नारा चले रहो, बंदे का इशारा चले रहो। जब लाइफ को आउट ऑफ कंट्रोल होटो को करके गोल, होटो को करके गोल, सीटी बजा के बोल। होटो को करके गोल, होटो को करके गोल, सीटी बजा के बोल। मुर्गी आ जाने अंडे का क्या होगा, अरे लाइफ मिलेगी या तबे पे फ्राई होगा। कोई न जाने अपना फ्यूचर क्या होगा। होट घुमाओ सीटी बजा के बोल। भैया ऑरेंज मैन, अरे भैया ऑरेंज मैन, अरे चाचू ऑरेंज मैन, अरे भैया ऑरेंज मैन। मुझ में कहीं बाकी थोड़ी सी है जिंदगी, जगी धड़कन नहीं जाना जिंदा भी कुछ